ಕಿರುತೆರೆಯ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ವಿರುದ್ಧ ಕಿರುಕುಳದ ಆರೋಪವೊಂದು ಕೇಳಿಬಂದಿರುವಂಥದ್ದು. ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ನಿರ್ದೇಶಕ ಹರ್ಷವರ್ಧನ್ ದೂರನ್ನು ದಾಖಲಿಸಿದ್ದಾರೆ. ಇದೇ ವಿಚಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗಿ ಈಗ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಹರ್ಷವರ್ಧನ್ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. 2020ರಲ್ಲಿ ಹರ್ಷವರ್ಧನ್ ಹೊಸ ಸಿನಿಮಾದ ಶೂಟಿಂಗ್ ಅನ್ನು ಶುರು ಮಾಡಿರ್ತಾರೆ. ಬಳಿಕ 2021ರ ಮಾರ್ಚ್ನಲ್ಲಿ ಸಹ ಕಲಾವಿದೆಯಾಗಿ ಸಿನಿಮಾ ಶೂಟಿಂಗಿಗೆ ಶಶಿಕಲಾ ಬಂದಿರ್ತಾರಂತೆ. ಆಗ ಹರ್ಷವರ್ಧನ್ ನಂಬರನ್ನು ಶಶಿಕಲಾ ಪಡೆದುಕೊಂಡಿರ್ತಾರೆ. ಬಳಿಕ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೇನೆ ಅಂಥೇಳಿ ನಂಬಿಸಿ ರಿಲೇಷನ್ಶಿಪ್ನಲ್ಲಿರುವಂತೆ ಒತ್ತಾಯಿಸಿದ್ರಂತೆ. ಸಿನಿಮಾಗೆ ಹಣ ಹೂಡಿಕೆ ಮಾಡ್ತಾರೆ ಅಂಥೇಳಿ ನಂಬಿ ಹರ್ಷವರ್ಧನ್ ಕೂಡ ರಿಲೇಷನ್ಶಿಪ್ಗೆ ಒಪ್ಕೊಂಡಿದ್ರು. ಈ ವೇಳೆ ನಾನು ಮದುವೆ ಆಗಲ್ಲ ಅಂಥೇಳಿ ಹರ್ಷವರ್ಧನ್ ತಿಳಿಸಿದಾಗ ಶಶಿಕಲಾ ಓಕೆ ಅಂದಿದ್ರಂತೆ. ಆದರೆ ಕೆಲವು ದಿನಗಳ ನಂತರ ಮದುವೆ ಆಗಬೇಕು ಅಂಥೇಳಿ ಶಶಿಕಲಾ ಒತ್ತಾಯಿಸಿದ್ರಂತೆ. ಆಗಲ್ಲ ಎಂದಿದ್ದಕ್ಕೆ ಕಾಲನ್ನು ರೆಕಾರ್ಡ್ ಮಾಡಿಟ್ಕೊಂಡು ಬೆದರಿಕೆ ಹಾಕಿ ಕಚೇರಿಗೂ ಬಂದು ಹಲ್ಲೆ ಮಾಡಿದ್ರಂತೆ. ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಶಶಿಕಲಾ ವಿರುದ್ಧ ಹರ್ಷವರ್ಧನ್ ದೂರನ್ನು ಕೊಟ್ಟಿದ್ರು. ಬಳಿಕ 2022ರಲ್ಲಿ ಸುಳ್ಳು ದೂರನ್ನು ಕೊಟ್ಟು ತನ್ನನ್ನು ಜೈಲಿಗೆ ಹಾಕಿಸಿದ್ದಾಗಿ ಹರ್ಷವರ್ಧನ್ ಆರೋಪಿಸಿದ್ರು. ಜೈಲಿನಿಂದ ಹೊರಬಂದಂತಹ ನಂತರ ನಿರ್ಮಾಪಕರು ಸಿನಿಮಾ ಮಾಡಲು ಬಿಡಲಿಲ್ವಂತೆ. ಕೆರಿಯರ್ ಹಾಳಾಗುತ್ತೆ ಅಂಥೇಳಿ ಆಕೆಯನ್ನೇ ಮದುವೆ ಆಗುವಂತೆ ಸಲಹೆ ಕೊಟ್ಟಿದ್ರಂತೆ. 2022ರ ಮಾರ್ಚ್ 5ರಂದು ಶಶಿಕಲಾ ಅವರನ್ನು ಹರ್ಷವರ್ಧನ್ ಮದುವೆ ಆಗಿಬಿಡ್ತಾರೆ. ಆದರೆ ಮದುವೆಯ ನಂತರ ಮನೆಗೆ ನಿರ್ಮಾಪಕರು ಸೇರಿ ಹಲವು ಜನರು ಬರ್ತಾ ಇದ್ರಂತೆ. ಇದನ್ನು ಪ್ರಶ್ನಿಸಿದರೆ ಮತ್ತೊಮ್ಮೆ ಜೈಲಿಗೆ ಕಳಿಸೋದಾಗಿ ಬೆದರಿಕೆ ಹಾಕ್ತಾ ಇದ್ರಂತೆ. ಅಲ್ಲದೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಜಗಳವಾಡಿ ಮನೆಯಿಂದ ಹೊರ ಹಾಕಿದ್ದು ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳವನ್ನು ನೀಡ್ತಿದ್ದಾರೆ ಅಂಥೇಳಿ ವಿದ್ಯಾರಣ್ಯಪುರ ಪೊಲೀಸರಿಗೆ ಹರ್ಷವರ್ಧನ್ ದೂರನ್ನು ಕೊಟ್ಟಿದ್ದಾರೆ.